ಶಿವಸ್ವತ ಸಂದೇಶ್ ನಲ್ಲಿ ಒಂದು ದೊಡ್ಡ ಭೂಕಂಪ ಸಂಭವಿಸಿದೆ. ಅಂದ್ರೆ ಆಗ ತಾನೇ ಕಂಡುಬಿಟ್ಟಿರ್ತಕ್ಕಂತಹ tehelka.com ಜರ್ನಲಿಸಂನ ಹೊಸ ಭಾಷ್ಯವನ್ನೇ ಇದೆ. ಶಿವಸ್ವತ ಸಂದೇಶ್ ಸ್ಪೆಷಲ್ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. 2001ರಲ್ಲಿ ನ್ಯಾಷನಲ್ ಮೀಡಿಯಾ, ನ್ಯಾಷನಲ್ ಡಿಫೆನ್ಸ್ ಮತ್ತೆ ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಒಂದು ದೊಡ್ಡ ಭೂಕಂಪ ಸಂಭವಿಸಿದೆ. ಈ ಭೂಕಂಪಕ್ಕೆ ಕಾರಣ ಆಗಿರ್ತಕ್ಕಂಥ ಸಂಸ್ಥೆ ಯಾವುದಂದ್ರೆ ಆಗ ತಾನೇ ಕಂಡುಬಿಟ್ಟಿರ್ತಕ್ಕಂತಹ tehelka.com. ಕೇವಲ ಭೂಕಂಪ ಮಾತ್ರ ಅಲ್ಲ, ದೇಶದ ಜರ್ನಲಿಸಂನ ಹೊಸ ಭಾಷ್ಯವನ್ನೇ ಇದು ಬರೆಯುತ್ತೆ. ಹಾಗಾದ್ರೆ ಈ tehelka.com ಅಂದ್ರೆ ಯಾವುದು, ಏನು? ಹಾಗಾದ್ರೆ ಈ tehelka.com ಅನ್ನೋದು ಏನು? tehelka.com ಅಂದ್ರೆ ಒಂದು ವೆಬ್ ಆಧಾರಿತ ಸುದ್ದಿ ಮಾಧ್ಯಮ ಸಂಸ್ಥೆ. ಜಗತ್ತಿನಾಗ ಇನ್ನು ಇಂಟರ್ನೆಟ್ ಕಣ್ಣು ಬಿಟ್ಟು ಅಂಬೆಗಾಲಿಡುವ ಟೈಮ್ದಾಗ ಭಾರತದಲ್ಲೂ ಕೂಡ ತರುಣ್ ತೇಜ್ಪಾಲ್ ಮತ್ತು ಅನಿರುದ್ಧ್ ಎಂಬ ಇಬ್ಬರು ವ್ಯಕ್ತಿಗಳು ಸೇರ್ಕೊಂಡು ಈ ವೆಬ್ ಆಧಾರಿತ ಸುದ್ದಿ ಮಾಧ್ಯಮವನ್ನು ಪ್ರಾರಂಭ ಮಾಡ್ತಾರೆ. ಹೊಸ ತಲೆಮಾರಿಗೆ ಹತ್ತಿರವಾಗುವಂತೆ ಸಮಾಜದ ಭ್ರಷ್ಟತೆ ಮತ್ತು ಕ್ರೂರ ವ್ಯವಸ್ಥೆಯನ್ನ ಜನರಿಗೆ ತೋರಿಸಿ ದೇಶದಲ್ಲಿ ಜರ್ನಲಿಸಂ ಅನ್ನೋದನ್ನು ಕೂಡ ಈ ರೀತಿಯೂ ನಡೆಸ್ಕೊಂಡು ಹೋಗ್ಬೋದಾ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಹಾಗಾದ್ರೆ tehelka.com ತೋರಿಸಿದ ಹೊಸ ದಿಕ್ಕು ಯಾವುದು? ಇವತ್ತಿನ ದಿನಮಾನಗಳಲ್ಲಿ ಸ್ಟಿಂಗ್ ಆಪರೇಷನ್ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ 80 ಮತ್ತು 90ರ ದಶಕದಲ್ಲಿ ಒಂದು ಸರ್ಕಾರ ಅಥವಾ ಒಬ್ಬ ಅಧಿಕಾರಿ ಏನಾದರೂ ಪತ್ರಿಕೆಗಳಿಗೆ ಸ್ವಲ್ಪ ನೀನು ಬಾಗಿಕೊಂಡು ಬಾಪ ಅಂದರೆ ಅವರು ತೆವಳ್ಕೊಂಡು ಬರೋಕ್ಕೂ ಸಿದ್ಧರಿದ್ರು. ಅಂದ್ರೆ ಒಂದು ಅರ್ಧ ಸತ್ಯ ಮತ್ತು ಅರ್ಧ ಸುಳ್ಳುಗಳನ್ನ ಸೇರಿಸಿ ಮೇಲ್ನೋಟದ ಸುದ್ದಿಗಳನ್ನ ಮಾತ್ರ ಜನರಿಗೆ ಮುಟ್ಟಿಸಿ ಒಂದು ಅಂಧಪತನದತ್ತ ಸಾಕ್ತಿದ್ರು. ಆದರೆ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಎಂಬಂತೆ ಈ tehelka.comದವರು ಸ್ಟಿಂಗ್ ಆಪರೇಷನ್ ಅನ್ನೋ ಪರಿಕಲ್ಪನೆಯನ್ನ ಪರಿಚಯ ಮಾಡ್ತಾರೆ. ಹಾಗಾದ್ರೆ ಈ tehelka ಸಂಸ್ಥೆ ಮಾಡಿದ ಸ್ಟಿಂಗ್ ಆಪರೇಷನ್ ಯಾವುದು? 2001ರಲ್ಲಿ ಈ tehelka ಸಂಸ್ಥೆಯವರು ವೆಸ್ಟ್ ಎಂಡ್ ಇಂಟರ್ನ್ಯಾಷನಲ್ ಎಂಬ ಫೇಕ್ ಡಿಫೆನ್ಸ್ ಫ್ಯಾಕ್ಟರಿಯನ್ನು ಸೃಷ್ಟಿಸಿಕೊಂಡು ಅದರ ಮೂಲಕ ವೆಸ್ಟ್ ಎಂಡ್ ಆಪರೇಷನಲ್ ಅಂತ ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಅವತ್ತಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಾಜಪೇಯಿ ಅವರ ಗೌರ್ಮೆಂಟ್ ಇರುತ್ತೆ. ವಾಜಪೇಯಿ ಅವರ ಪಕ್ಷದ ಅಧ್ಯಕ್ಷರಾದಂಥ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಂಗಾರು ಲಕ್ಷ್ಮಣ್ ಅವರನ್ನ ಈ ಟೀಮ್ ಮೀಟ್ ಆಗುತ್ತೆ. ಮೀಟ್ ಆಗಿ ಸೈನ್ಯಕ್ಕೆ ಬೇಕಾದ ಹ್ಯಾಂಡ್ ಮೇಡ್ ಥರ್ಮಲ್ ಇಮೇಜರ್ಸ್ ಈ ಸಾಧನವನ್ನು ನಾವು ನಿಮಗೆ ಪೂರೈಕೆ ಮಾಡ್ತೀವಿ, ಆದರೆ ಅದರ ಟೆಂಡರು ನಮಗೆ ಸಿಗಬೇಕು, ಅದ್ರ ಸಲುವಾಗಿ ನಾವು ನಿಮಗೆ ಲಂಚ ಕೊಡೋಕ್ಕೂ ರೆಡಿ ಅಂತ ಹೇಳಿ ಅವ್ರ ಜೊತೆ ಡೀಲನ್ನು ಕುದುರಿಸ್ತಾರೆ. ಅವರಿಗೆ 1 ಲಕ್ಷ ರೂಪಾಯಿ ಲಂಚವನ್ನು ಕೊಟ್ಟು ಅದನ್ನು ವಿಡಿಯೋ ಚಿತ್ರೀಕರಣ ಮಾಡ್ತಾರೆ. ಅವರ ಮೂಲಕ ಸೈನ್ಯದ ಹಿರಿಯ ಅಧಿಕಾರಿಗಳನ್ನು ಕೂಡ ಈ ಟೀಮ್ ಮೀಟ್ ಮಾಡುತ್ತೆ. ಆದರೆ ವಿಷಾದದ ಸಂಗತಿ ಅಂದರೆ ಕೇವಲ ಲಂಚಕ್ಕೆ ಮಾತ್ರ ಅಲ್ಲ, ಆ ಸಮಯದಲ್ಲಿ ವೇಶ್ಯೆಯರ ಬೇಡಿಕೆಯನ್ನು ಕೂಡ ಈ ಸೈನ್ಯದ ಅಧಿಕಾರಿಗಳು ಇವರು ಮುಂದಿಡ್ತಾರೆ. ಇದನ್ನೆಲ್ಲ ಪೂರೈಸಿ ಒಂದು ಡೀಲ್ ಕುದುರಿಸಿರ್ತಾರೆ. ಇವೆಲ್ಲವೂ ಕೂಡ ಗುಪ್ತ ಕ್ಯಾಮ್ರಾದಲ್ಲಿ ಈ tehelka ಸಂಸ್ಥೆಯವರು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ ಈ ಕ್ರೂರ ಮತ್ತು ಕೊಳಕು ಮನಸ್ಥಿತಿಯ ಭ್ರಷ್ಟ ವ್ಯವಸ್ಥೆಯನ್ನ ರೆಕಾರ್ಡ್ ಮಾಡಿಕೊಂಡು ದೇಶದ ಜನರ ಮುಂದೆ ಇಟ್ಟಾಗ ಜನರು ಇವರ ಮುಖಕ್ಕೆ ಚೀತು ಅಂತ ಉಗಿತಾರೆ. ಯಾಕಂದ್ರೆ ದೇಶದ ರಕ್ಷಣೆಯ ಜೊತೆನೆ ರಾಜಿ ಮಾಡಿಕೊಳ್ಳಲು ಸಿದ್ಧರಾದಂತಹ ಇಂಥ ಭ್ರಷ್ಟ ವ್ಯಕ್ತಿಗಳು ಸಮಾಜ ಅಥವಾ ಸಮಾಜ ಸೇವೆಯಲ್ಲಿರಲು ಅರ್ಹರಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ಅದರ ಸಲುವಾಗಿನೇ ಬಿಜೆಪಿಗೆ ಮತ್ತು ಅವತ್ತಿನ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದಿದ್ದಕ್ಕಾಗಿ ಈ ಬಂಗಾರು ಲಕ್ಷ್ಮಣ ಎಂಬ ವ್ಯಕ್ತಿಯನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡುತ್ತೆ ಮತ್ತು ಆತನನ್ನ ಪಕ್ಷದಿಂದ ಹೊರಗೆ ಹಾಕುತ್ತದೆ. ಅದ್ರ ಜೊತೆಗೆ ಅವರ ಜೊತೆಗೆ ಶಾಮೀಲಾಗಿರತಕ್ಕಂಥ ಹಿರಿಯ ಸೇನೆ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗ್ತಾರೆ ಮತ್ತು ಕೋರ್ಟ್ ಟ್ರಯಲ್ ಅನ್ನ ಎದುರಿಸ್ತಾರೆ. ಹಾಗಾದ್ರೆ ಜನರ ಮನಸ್ಸಿಗೆ tehelka ಹತ್ತಿರ ಆದದ್ದು ಹೇಗೆ? ಒಟ್ಟಾರೆಯಾಗಿ ಜರ್ನಲಿಸಂ ಅನ್ನೋದು ಅಧಿಕಾರಸ್ಥರ ಪಟ್ಟಂಗಿತನದಿಂದ ಕೂಡ್ಕೊಂಡು ವಾಸ್ತವಿಕತೆ ಮತ್ತು ನೈತಿಕತೆ ಇಲ್ಲದಂಥ ವಾಸ್ತವ ಪ್ರಪಂಚವನ್ನು ಮರೆಮಾಚಿ ಜನರಿಗೆ ನಕಲಿ ಅಕ್ಷರಗಳನ್ನು ಸುದ್ದಿಗಳ ರೀತಿ ಚಿತ್ರಿಸಿ ಮುದ್ರಿಸುವುದು ಅವತ್ತಿನ ಪ್ರವೃತ್ತಿಯಾಗಿತ್ತು. ಆದರೆ ಇವರ ಮಧ್ಯ ಪ್ರೀಪೇರ್ ಮತ್ತು ಫಿಯರ್ಲೆಸ್ ಎಂಬ ಧ್ಯೇಯವಾಕ್ಯದೊಂದಿಗೆ ವಾಸ್ತವಿಕತೆ ಎಷ್ಟೇ ಕಹಿಯಾದಿದ್ರೂ ಪರವಾಗಿಲ್ಲ, ನಾವು ಅದರ ಬೆನ್ನಟ್ಟಿ ಅದರ ರುಚಿಯನ್ನು ಜನರಿಗೆ ತೋರಿಸ್ತೀವಿ ಅಂತ ಹೇಳಿ ಮತ್ತು ಅದರಲ್ಲಿ ಸಕ್ಸಸ್ ಆದಂಥ ಏಕೈಕ ಸಂಸ್ಥೆ ಅಂದರೆ ಅದು tehelka.com. ಇಷ್ಟೆಲ್ಲ ಜನಪ್ರಿಯವಾದ tehelka.com ಕಣ್ಮರೆಯಾದದ್ದು ಹೇಗೆ? ಸಾರ್ವಜನಿಕ ಜೀವನದಲ್ಲಿ ನಾವು ಹೆಸರು ಮಾಡೋದು ಎಷ್ಟು ಕಷ್ಟನೋ ಆ ಮಾಡಿರತಕ್ಕಂಥ ಹೆಸರನ್ನು ಉಳಿಸ್ಕೊಂಡು ಹೋಗೋದು ಕೂಡ ಅಷ್ಟೇ ಕಷ್ಟದ ಕೆಲಸ. ಈ ಸಂಸ್ಥೆಯ ಮುಖ್ಯಸ್ಥನಾದಂಥ ಅಥವಾ ಸ್ಥಾಪಕರಾದಂಥ ತರುಣ್ ತೇಜ್ಪಾಲ್ ಎಂಬ ವ್ಯಕ್ತಿ ಗೋವಾದಲ್ಲಿ ತನ್ನ ಸಹೋದ್ಯೋಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾನೆ. ಯಾವ ಜನ ಈತನ ಒಳ್ಳೆಯ ಕಾರ್ಯಕ್ಕೆ ಶಬಾಷ್ ಎಂದು ಹೆಗಲು ತಟ್ಟಿತ್ತೋ ಅದೇ ಜನ ಇವನನ್ನ ಚೀತು ಅಂತ ಉಗುಳಿ ಇವನ ಸಂಸ್ಥೆಯನ್ನ ಮತ್ತು ಈ ವ್ಯಕ್ತಿಯನ್ನ ಸಮಾಜದಿಂದ ದೂರ ಮಾಡಿತು. ಆದ್ದರಿಂದ ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿಯು ಬಹಳ ಕೇರ್ಫುಲ್ ಆಗಿರಬೇಕು.